ಲೋಕಸಭಾ ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಅಂದಾಗ ನಿಮಗೆ ಇಂಥವರ ಮಾತಿನಿಂದ ನಾನು ಬರ್ಲಿಕ್ಕೆ ಕಾರಣ ಆಯಿತು ಅಂದರೆ ಯಾರ ಮಾತನ್ನು ನೀವು ಬಹಳವಾಗಿ ಪರಿಗಣಿಸಿದ್ರಿ ಆ ಸಮಯದಲ್ಲಿ? ನನಗೆ ಈ ರಾಜಕೀಯಕ್ಕೆ ಬರಬೇಕು ಅಥವಾ ಈ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅನ್ನೋ ವಿಚಾರ ನಮ್ಮ ಮನಸ್ಸಲ್ಲೇ ಇರಲಿಲ್ಲ, ಮನಸ್ಸಲ್ಲೂ ಇಲ್ಲ, ಕನಸಲ್ಲೂ ಇಲ್ಲ. ಸೊ ಅದೇನಾಯಿತು, ನಾನು ಜಾನ್ವರಿ 30ನೇ ತಾರೀಕು ರಿಟೈರ್ ಆದೆ ಜಯದೇವ ಆಸ್ಪತ್ರೆಯಿಂದ. ನಿವೃತ್ತಿ ಆದಮೇಲೆ ಹಲವಾರು ಕಡೆ ನನಗೆ ಸನ್ಮಾನ ಕಾರ್ಯಕ್ರಮಗಳು ನಿರಂತರವಾಗ್ತಾಯಿತ್ತು. ಬೆಂಗಳೂರಲ್ಲಾಯಿತು, ಮೈಸೂರಲ್ಲಾಯಿತು, ಗುಲ್ಬರ್ಗಾದಲ್ಲಾಯಿತು, ಇನ್ನೂ ಹಲವಾರು ಕಡೆ ಮಂಡ್ಯದಲ್ಲಾಯಿತು. ಸೊ ಅಲ್ಲಿ ಜನ ಮಾತಾಡಲಿಕ್ಕೆ ಶುರು ಮಾಡಿದರು. ನೀವು ನಿರ್ದೇಶಕರಾಗಿ ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ್ದೀರಾ, ಅದೇ ರೀತಿ ನೀವು ರಾಷ್ಟ್ರ ಮಟ್ಟದಲ್ಲಿ ಮಾಡೋ ಅವಕಾಶ ಯಾಕೆ ನೀವು ಯೋಚನೆ ಮಾಡಬಾರ್ದು, ಹಾಗೆ ಹೀಗೆ. ಅದೇ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಅಧಿಸೂಚನೆ ಬಂತು. ಆವಾಗ ಇದಕ್ಕೆ ಒಂದು ಸ್ವಲ್ಪ ಹೆಚ್ಚು ಒತ್ತಡ ಬಂತು. ನಿಲ್ಲಬೇಕು, ನಿಂತರೆ ರಾಷ್ಟ್ರಮಟ್ಟದಲ್ಲಿ ಹೆಚ್ಚು ಜನರಿಗೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ, ಹಾಗೆ ಹೀಗೆ ಅಂತ. ಮಾವನವ್ರ ಮೇಲೂ ಒತ್ತಡ ಬಂತು, ನಮ್ಮ ಭಾವನವರಾದಂಥ ಕುಮಾರಸ್ವಾಮಿಯವ್ರ ಮೇಲೂ ಒತ್ತಡ ಬಂತು. ಆಮೇಲೆ ಮನೆಯಲ್ಲೂ ಕೂಡ ಬಹಳ ಗೊಂದಲನೇ ಇತ್ತು ನಮಗೆ. ಕೊನೆಗೆ ಒಪ್ಕೊಂಡೆ ನಾನು. ಸೊ ನೀವಿಬ್ಬರು ಸೇರಿ ಎಷ್ಟು ದಿನಗಳ ಕಾಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರಿ, ಆಲೋಚನೆಗಳನ್ನ ಮಾಡಿದ್ರಿ? ನಂದು ಒಂದೇ ಇತ್ತು, ಬೇಡ ಅಂತ. ಸೊ ಇದು ಡಿಸ್ಕಷನ್ಗೆ ಬರಲಿಲ್ಲ. ಡಿಸ್ಕಷನ್ ಇಲ್ಲ, ಪ್ರತಿದಿನ ನಾನು ಬೇಡ ಅನ್ನೋದಕ್ಕೆ ಅವರು ನೋಡೋಣ ಅಷ್ಟೇ ಉತ್ತರ. ಒಂದಕ್ಕಿದ್ದಂಗೆ ನೀವು ಕೂಡ ಒಪ್ಕೊಳ್ಳೋದಕ್ಕೆ ಕಾರಣ ಏನು? ಯಾರು ಕನ್ವಿನ್ಸ್ ಮಾಡಿದ್ರು? ನನಗೆ ನನ್ನ ತಾಯಿನೇನೆ. ಓಕೆ, ಯಾರೂ ಇಲ್ಲ. ಓಕೆ ಅಮ್ಮ. ನನಗೆ ಈಗಲೂ ಅದು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದರೆ ನಾವು ಎಲೆಕ್ಷನ್ ನಮಗೆ ಬೇಡ ಅಂತ ಅಂದವರು ನಾವು. ಯಾಕೆಂದರೆ ಮನುಷ್ಯನಿಗೆ ಜೀವನದಲ್ಲಿ ಒಂದು ಸಾಧನೆ ಮಾಡೋದು ಹೆಚ್ಚಿನ ರೀತಿಯಲ್ಲಿ ಅವ್ರು ಸಾಧಿಸ್ಬಿಟ್ಟಿದ್ರು. ಸೊ ಇನ್ನು ಈ ಸಮಾಜ ಸೇವೆ ಮಾಡೋದಕ್ಕೋಸ್ಕರನೇ ಇದು ರಾಜಕೀಯ ಕ್ಷೇತ್ರ ಇರೋದು. ಆ ಕ್ಷೇತ್ರಕ್ಕೆ ಬಂದು ಅವ್ರು ಮಾಡಬೇಕಾದಂಥದ್ದೇನೂ ಉಳಿದಿರಲಿಲ್ಲ. ಬಟ್ ಪದೇ ಪದೇ ಅವ್ರ ಮೇಲೆ ಒತ್ತಡ ಬಂದಾಗ ನನಗೆ ನೋವಾಯಿತು. ಇದು ಏನು ಪರೀಕ್ಷೆ ಕೊಡ್ತಿದ್ದಾನೆ ಭಗವಂತ, ನನಗೆ ಖಂಡಿತ ಬೇಡಮ್ಮ, ನನಗೆ ಈ ವಯಸ್ಸಲ್ಲಿ ಈ ಥರ ಎಲ್ಲ ಸ್ಟ್ರೆಸ್ ನನಗೂ ಬೇಡ, ಅವ್ರಿಗೂ ಬೇಡ ಅಂತ ನಾನು ತುಂಬ ಹಠ ಮಾಡ್ತಿದ್ದೆ. ಅವಾಗ ಅಮ್ಮ ಅಂದರು, ನೋಡು ಪದೇ ಪದೇ ಹೆಂಗೆ ಬರ್ತಿದೆ ಅಂದರೆ ಇದು ವಿಧಿ ಆಟ, ನೀನು ಇದಕ್ಕೆ ತಲೆ ಬಾಗಬೇಕೋ ಹೊರತು ಇದಕ್ಕೆ ಬೇರೆ ರೀತಿಯಲ್ಲಿ ನೀನು ಇದು ಮಾಡೋಕ್ಕೆ ಹೋಗ್ಬೇಡ ಅಂತ ಅಮ್ಮ ಒಪ್ಸಿದ್ದು ನನಗೆ. ಅವ್ರ ಜೊತೆಗೆ ನಿಲ್ಲು, ಅವ್ರಿಗೂ ಬೇಜಾರು ಮಾಡಬೇಡ ನೀನು ಅಂತ ಹೇಳಿದ್ಮೇಲೆ ಹೋಲ್ ಆ್ಯಂಡ್ ಸೋಲ್ ಅಮ್ಮನೇ. ಓಕೆ.